ನನಗೂ ಕೂಡ ಸರ್, ನನಗೂ ನೀವು ಈ ತರ ಏನು ಪ್ರಚಾರ ಮಾಡ್ತಾ ಇದ್ದೀರಾ, ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಏನ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಎದುರಿಸಿ ಬೆದರಿಸುವಂತ ಕೆಲಸ ಮಾಡಿದ್ರು. ಆಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆಮೇಲೆ ನಮಗೆ ಹಣದ ಆಮಿಷ ಒಡ್ಡಿ 50 ಲಕ್ಷ ರೂಪಾಯಿ ಕೊಡ್ತೇವೆ, ನೀವು ಸಾಲ ಕಟ್ಟಬೇಡಿ, ಬೇರೆಯವರಿಗೆ ಹೇಳ್ಬೇಡಿ, ನೀವು ಈ ತರ ಎಲ್ಲ ಪ್ರಚಾರ ಮಾಡಬೇಡಿ, ಆ ದಾಖಲೆಗಳನ್ನೆಲ್ಲ ತೋರಿಸಬೇಡಿ ಅಂತ ಹೇಳಿ ನಮ್ಗೆ ಆಮಿಷವೂ ಕೂಡ ಒಡ್ಡಿದ್ರು. ಯಾವ್ದಕ್ಕೂ ಬಗ್ಗೆ ಇದು ಎರಡನೇ ಹಂತ ಸರ್. ಈ ತರದ ನಿಮ್ಮಂತ ಹೋರಾಟಗಾರರಿಗೆ ಬಂದೇ ಬರುತ್ತೆ. ಫಸ್ಟ್ ಎದುರಿಸ್ತಾರೆ, ಹೆದರ್ಲಿಲ್ಲ ಅಂದ್ರೆ ಹಣದ ಆಮಿಷ ಕೊಟ್ಟಾರು ಬಾಯಿ ಮುಚ್ಚದೆ ಕೆಲಸ ಮಾಡ್ತಾರೆ. ಎಷ್ಟು ಬಂದಿತ್ತು ಸರ್ ಆಫರ್ ನಿಮ್ಗೆ? 50 ಲಕ್ಷ ಆಫರ್ ಬಂದಿತ್ತು. ಲೈಫ್ ಸೆಟ್ಲ್ ಆಗ್ಬಿಡ್ತಿತ್ತ ಅಂತ. ಆಮೇಲೆ ನಮ್ಮ ರಿಲೇಷನ್ ಆಗ್ಲಿ, ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಮನೆಯವರನ್ನು ತೇಜೋವಧೆ ಮಾಡುವಂತದ್ದು. ಆಮೇಲೆ ಇದು ಅವರಿಗೂ ಕೂಡ ಹಣದ ಆಮಿಷ ಒಡ್ಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ಹಾಗೆ, ನಮ್ಗೆ ಏನಾದ್ರು ಒಂದು ತೊಂದರೆ ಮಾಡುವ ಹಾಗೆ ಎಲ್ಲ ತುಂಬಾ ಮಾಡಿದ್ದಾರೆ ಸರ್. ತುಂಬಾ ಆಗಿದೆ. ಅದು ಯಾವುದಕ್ಕೂ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಅಣ್ಣಪ್ಪ ಮಂಜುನಾಥ ಸೌಜನ್ಯ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ನಾವು ಮುಂದುವರಿಸ್ತಾ ಇದ್ದೇವೆ. ಒಳ್ಳೇದಾಗಲಿ ಸರ್. ಇಲ್ಲ ಒಂದ್ ಕಡೆ ನಮ್ಮಂತವ್ರಿಗೆ ಫೋನ್ ಮಾಡಿದಾಗ್ಲೂ ಕೂಡ ಒಂದು ಒಳ್ಳೆ ಶಕ್ತಿನ ಕೂಡ ಸೇರ್ಕೊಳ್ಳಿ ಅಂತ ಅನ್ಕೊಳ್ತೀನಿ. ಹೌದು ಸರ್. ಈಗ ಪ್ರತಿಯೊಬ್ರು ಮುಂದೆ ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೊಂದು ಅಂತ್ಯ ಕಾಣ್ಬೇಕು ಸರ್. ಯಾಕಂದ್ರೆ 10,000ಕ್ಕಿಂತ ಅಧಿಕ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಟಿವಿಯಲ್ಲಿ ಏನೋ ಈಗ ಬರ್ತಾ ಇದೆ ಮೈಕ್ರೋಫೋನ್ ಅಂತ. ಈಗ ಸರ್ ಈಗ ಕಡಿಮೆ ಆಗಿದೆ ಸರ್, ನಿಜವಾಗ್ಲು. ಈಗ ಟಿವಿ ಮಾಧ್ಯಮದೆಲ್ಲ ಬಂದ್ರೆ ಬರ್ತಾ ಇದೆಯಲ್ಲ, ಇದು ಕಡಿಮೆ. ಪ್ರತಿದಿನ 15-20 ಕಾಲ್ ನಮ್ಗೆ ಬರ್ತಾ ಇತ್ತು ಸರ್. ಅಲ್ಲಿ ತಿರ್ಕೊಂಡಿದ್ದಾರೆ, ಇಲ್ಲಿ ತಿರ್ಕೊಂಡಿದ್ದಾರೆ, ಧರ್ಮಸ್ಥಳ ಸಂಘದಿಂದ ಅಂತ. ನಾವೊಂದು 15 ಕಂಪ್ಲೇಂಟ್ ನಾವು ಹೋಗಿದ್ದೇವೆ. ಅಲ್ಲಿ ಅವ್ರು ಹೆದರ್ತಾರೆ. ಯಾಕಂದ್ರೆ ನಮ್ಮನ್ನು ಅಲ್ಲಿ ಸತ್ತಾಗ ಹೆಣ ಅಲ್ಲಿ ಇಟ್ಕೊಂಡಿದ್ದಾರೆ, ಬಂದು ಇಲ್ಲಿ ಸಾಲ ತಗೊಳ್ಳಿಕ್ಕೆ ಬರ್ತಾರೆ. ತುಂಬಾ ಕೇಸಸ್ ಇದೆ. ನಾವು ಅಲ್ಲಿ ಹೋದಾಗ ಏನ್ ಹೇಳ್ತಾರೆ ಅಂದ್ರೆ, ಮನೆಯವರು ನೋಡಿ ನಮ್ಗೆ ಅವ್ರು ಬೆದರಿಸಿ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಹೇಳಿದ್ದಾರೆ, ನಮ್ಮ ವಿಡಿಯೋಸ್ ಎಲ್ಲ ಹಾಕ್ಬೇಡಿ ಮತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಹೌದು, ಅವರು ಮಾತಾಡಿದ್ದು ಕೂಡ ನಮ್ಮ ಹತ್ರ ಸಾಕ್ಷಿಗಳಿದೆ, ದಾಖಲೆಗಳಿದೆ. ಒಂದು ಮನೆಯಲ್ಲಿ ಯಾವ ತರ ಅಂತಂದ್ರೆ, ಧರ್ಮಸ್ಥಳ ಸಂಘದ ಪುಸ್ತಕ ಬಿಡಿಸಿಟ್ಟಿದ್ದಾರೆ, ಅಲ್ಲಿ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಕೊನೆಯ ಕ್ಷಣ ಅಲ್ಲೇ ಕಿಟಕಿಯಲ್ಲಿ ನೇಣು ಹಾಕೊಂಡಿದ್ದಾರೆ. ಪಕ್ಕದಲ್ಲೇ ಧರ್ಮಸ್ಥಳ ಕುಂಗದ ಪುಸ್ತಕ ಈಗ ಬಿಡಿಸಿಟ್ಟಿದ್ದಾರೆ, ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಧರ್ಮಸ್ಥಳ ಸಂಘದವರು ಆ ಪುಸ್ತಕ ಕೊಡಿ, ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಹೆಣ ಅಲ್ಲಿದೆ, ಹೆಣ ಪಕ್ಕನೆ. ನಮ್ಗೆ ಪುಸ್ತಕ ಕೊಡಿ, ದುಡ್ಡು ಕೊಡಿ, ಅದು ಕಟ್ಲೇಬೇಕು, ಇದಕ್ಕೂ ಸಂಬಂಧ ಇಲ್ಲ, ಅದ್ರ ಬಗ್ಗೆ ಮತ್ತೆ ನೋಡೋಣ ಅಂತ ಹೇಳಿ ದುಡ್ಡು ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಮತ್ತೆ ಅಲ್ಲಿಂದ ಹೆಣ ನೋಡ್ಲಿಕ್ಕೆ ಬರ್ತಾರಲ್ಲ, ಅವರೆಲ್ಲ ಒಟ್ಟು ಸೇರಿಸಿ, ದುಡ್ಡೆಲ್ಲ ಒಟ್ಟು ಸೇರಿಸಿ ಅಲ್ಲಿ ಕೊಟ್ಟು ಕಳ್ಸಿದ್ದಾರೆ. ತುಂಬಾ ಘಟನೆ ಆಗಿದೆ. ಆದ್ರೆ ಜನಗಳು ಅದು ಹಾಕ್ಬಾರ್ದು ಅಂದ್ರೆ, ನಾವು ಅವ್ರ ಪರ್ಮಿಷನ್ ಇಲ್ಲದೆ ಹಾಕಿದ್ರೆ ನಾವು ಕೂಡ ಪ್ರಚಾರ ಮಾಡಿದ್ರೆ ತಪ್ಪಾಗ್ತದೆ. ಹಾಗಾಗಿ ನಾವು ದಾಖಲೆಗಳನ್ನ ಇಟ್ಕೊಂಡಿದೀವಿ. ನಾವು ಅಲ್ಲಿ ಕೇಸ್ ಏನಾದ್ರು ಆದ್ರೆ ಕೋರ್ಟ್ ಅಲ್ಲಿ ಸಾಕ್ಷಿ ತೋರಿಸ್ಲಿಕ್ಕೆ ನಮ್ಗೆ ಬೇಕಾಗ್ತದೆ ಅಂತ ಅದೆಲ್ಲ ಸಾಕ್ಷಿಗಳಿದೆ, ತುಂಬಾ ಇದೆ, ಹಲವಾರು ಇದೆ. ಈಗ ಸಾಲಬಾಧೆಯಿಂದ ಅಂತ ಕೇಸ್ ರಿಜಿಸ್ಟರ್ ಆಗಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಧರ್ಮಸ್ಥಳ ಸಂಘದ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ವಿ. ತುಂಬಾ ಇದೆ ಆ ಥರ. ಓಕೆ. ಇಲ್ಲ, ನಿಮ್ಮ ಅವೇರ್ನೆಸ್ಗೆ ಹಾಗೆ ನಿಮ್ಮ ಒಂದು ಕ್ರಾಂತಿಗೆ ಒಂದು ಹ್ಯಾಟ್ಸ್ ಆಫ್. ಹಾಗೆ ನಾವು ಕೂಡ ನಿಮ್ಮೊಟ್ಟಿಗೆ ಇರ್ತೇವೆ. ಈ ಭಾಗದಲ್ಲೂ ಕೂಡ ಒಂದಷ್ಟು ಕಾಲ್ಸ್ಗಳು ನಮ್ಗೆ ಕೂಡ ಬರ್ತಾ ಇದೆ. ನಾವು ಇನ್ಫಾರ್ಮೇಶನ್ ಬೇಕು ನಿಮ್ಗೆ ಕೂಡ ಕಾಲ್ ಮಾಡ್ತೀವಿ. ಈಗ ಲಾಸ್ಟಲ್ಲಿ ಒಂದು ಜನಕ್ಕೆ ನೇರವಾಗಿ ಹೇಳೋದೇನೆಂದ್ರೆ, ಪಬ್ಲಿಕ್ಕಿಗೆ ಯಾರ ಸಾಲ ತಗೊಂಡಿದ್ರೆ ಅವ್ರಿಗೆ ಪಬ್ಲಿಕ್ಕಿಗೆ ನೇರವಾಗಿ ಹೇಳೋದಾದ್ರೆ ಸರ್, ನೇರವಾಗಿ ಹೇಳೋದಾದ್ರೆ ಸಾಲ ತಗೊಳ್ಳೋದು ತಪ್ಪು, ಆಮೇಲೆ ಸಾಲ ಕೊಡುವುದು ಕೂಡ ತಪ್ಪು ಅಂತ ನಾವು ಹೇಳುದಿಲ್ಲ. ಆದ್ರೆ ನಮಗೆ ಅಗತ್ಯ ಇದೆಯಾ, ನಮ್ಮ ಆದಾಯ ಇದೆಯಾ, ಅದನ್ನ ನೋಡ್ಕೊಂಡು ಸಾಲ ಕೊಡುದು ಕೂಡ ನೋಡ್ಬೇಕು. ಅವರು ಸಂಘದವರಾಗ್ಲಿ, ಮೈಕ್ರೋ ಫೈನಾನ್ಸ್ ಆಗ್ಲಿ, ಮತ್ತೆ ತಗೊಳ್ಳುವವರು ಕೂಡ ನಮ್ಮಂದ್ರೆ ಕಟ್ಲಿಕ್ಕೆ ಆಗ್ತದೆ ಇಲ್ವಾ, ಅಗತ್ಯತೆ ಏನಿರ್ತದೆ ನೋಡಿ. ಈಗ ಮೊಬೈಲ್ ತಗೊಳ್ಳಿಕ್ಕೆ, ಬೈಕ್ ತಗೊಳ್ಳಿಕ್ಕೆ, ಶೋಕಿ ಮಾಡ್ಲಿಕ್ಕೆ ಕೂಡ ಸಾಲ ತಗೊಳ್ತಾರೆ. ಅಂದ್ರೆ ದಾಖಲೆ ಕೊಡ್ತಾರಲ್ಲ, ಕಷ್ಟ ಇಲ್ಲಲ್ಲ. ಕರೆಕ್ಟ್. ಅವ್ರಿಗೆ ಗೊತ್ತು, ವಸೂಲಿ ಮಾಡೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಲ್ಲ. ಅದಕ್ಕೆ ಹೌದು, ಆಧಾರ್ ಕಾರ್ಡ್ ಒಂದು ಕೊಟ್ರೆ ಸಾಕು, ಇದು ಹಣ ಕೊಡ್ತಾರೆ, ಅಲ್ಲಿ ಇಮಿಡಿಯೇಟ್ ಆಗಿ ಕೊಡ್ತಾರೆ, ಒಂದು ದಿವಸದಲ್ಲಿ ಕೊಡ್ತಾರೆ. ಹಾಗಾಗಿ ಜನಗಳಿಗೆ ಏನಾಗಿದೆ ಅಂತಂದ್ರೆ, ಸಾಲ ಸುಲಭದ ರೂಪದಲ್ಲಿ ಸಿಗ್ತಾ ಇದೆ, ಅದು ಒಂದು. ಮತ್ತೆ ನಾಳೆ ಏನಾದ್ರು ಸಮಸ್ಯೆ ಬಂದ್ರೆ ಕಟ್ಲಿಕ್ಕೆ ಆಗ್ತದೆ ಇಲ್ವಾ, ಮತ್ತೆ ಬಡವರಿಗೆ ದುಡ್ಡು ಸಿಕ್ಕಿದ್ರೆ ಅದೊಂದು ಇಮಿಡಿಯೇಟ್ ಆಗಿ ಅದಕ್ಕೂ ಪ್ಲಾನಿಂಗ್ ಇರಲ್ಲ ಸರ್. ಕರೆಕ್ಟ್. ಹೌದು, ನಿಜವಾಗ್ಲೂ ಈ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಏನಂತ ಇರೋದು, ಅದನ್ನ ಇವರು ಕಾಪಿ ಮಾಡ್ಕೊಂಡು ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ ಧರ್ಮಸ್ಥಳ ಸಂಘದವರು. ಆದ್ರೆ ಇಲ್ಲಿ ಜನಗಳಿಗೆ ಏನಾದ್ರೂ ಒಂದು ಈಗ ಸ್ವಉದ್ಯೋಗ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಸಾಲ ಕೊಡ್ಬೇಕು ಅಂತ ಇದು ಮಾಡಿರುವಂತದ್ದು.
ಕರೆಕ್ಟ್. ಹಾಗಾಗಿ ಇಲ್ಲಿ ಏನಾಗಿದೆ, ಇಲ್ಲಿ ಶೋಕಿ ಮಾಡ್ಲಿಕ್ಕೆ ಹಣ ತಗೊಳ್ತಾರೆ ಜನ, ಕಟ್ಟಕ್ಕಾಗಲ್ಲ ಕೊನೆಗೆ. ಯಾಕಂತಂದ್ರೆ ಈಗ ದೊಡ್ಡವರು ದುಡ್ಡಿದ್ದವರು ಏನಾದ್ರು ಒಂದು ಸ್ವಲ್ಪ ಏನೋ ಅವ್ರ ಹತ್ರ ದುಡ್ಡಿದೆ, ಅದಕ್ಕೋಸ್ಕರ ಅವರು ಆತರ ಶೋಕಿ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಕೂಡ ಅದೇ ತರ ಮಾಡ್ಬೇಕು. ಇಮಿಡಿಯೇಟ್ ದುಡ್ಡು ಬಂದ್ಬಿಡುತ್ತಲ್ಲ ಕೇಳಿದ ತಕ್ಷಣ, ಆಮೇಲಿಂದ ಮನೆ ಹತ್ರ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ. ಮತ್ತೆ ನಾಳೆದ್ದು ಅವರು ಆಲೋಚನೆ ಮಾಡಲ್ಲ. ಮತ್ತೆ ನಾಳೆ ಏನಾದ್ರು ಸಮಸ್ಯೆ ಬಂದಾಗ ನಮ್ಮ ಆದಾಯ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚು ಇಲ್ಲಿ ಸಾಲ ಇದ್ದಾಗ ಅಲ್ಲಿ ಸಮಸ್ಯೆ ಆಗ್ತದೆ. ಇವ್ರು ಕೊಡ್ಬೇಕಾದ್ರೆ ಅದನ್ನೆಲ್ಲ ಕೇಳಲ್ಲ. 2 ಲಕ್ಷ ಬೇಕಾ ತಗೋ, 3 ಲಕ್ಷ ಬೇಕಾ ತಗೋ, ನಿಮ್ಮಿಂದ 10 ಲಕ್ಷ ವಸೂಲಿ ಮಾಡೋದು ಗೊತ್ತು ಅವ್ರಿಗೆ. ನಾನು ಕೇಳೋದ್ರಿಂದ ಇವಾಗಲೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ಇರ್ತಾರೆ, ಕಟ್ಟಕ್ಕಾಗದ್ರೆ ಅಂತ ಪರಿಸ್ಥಿತಿ ಈಗಲೂ ಕೂಡ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ಈ ಸದ್ಯದ ಪರಿಸ್ಥಿತಿಗೆ ಏನು ಹೇಳ್ತೀರಿ? ಇದು ರೈಟ್ ನ್ಯೂಸ್.